ನಾನು ಚಿಕ್ಕವಳಿದ್ದಾಗಿಂದ ದಸರಾ ಅಂದರೆ ಫುಲ್ ಹಾಲಿಡೇ ಜೋಶ್. ಅದರ ಜೊತೆ ದುರ್ಗಾ ಪೂಜೆ ಆ್ಯಡೆಡ್ ಟ್ರೀಟ್. ನಾರ್ತ್ ಇಂಡಿಯಾಯಿಂದ ಸೌತ್ ಇಂಡಿಯಾವರೆಗೂ ಎಲ್ಲರೂ ದುರ್ಗಾ ಪೂಜೆನ ಅವ್ರದೇ ಸ್ಟೈಲಲ್ಲಿ ಮಾಡ್ತಾರೆ. ಇವತ್ತು ನಾವು ನಮ್ಮ ಮನೇಲಿ ದುರ್ಗಾ ಪೂಜೆ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಓಲ್ಡ್ ಟ್ರೆಡಿಷನ್ ಬಟ್ ವಿತ್ ಅ ಮಾಡ್ರನ್ ಟ್ವಿಸ್ಟ್. ದುರ್ಗಮ್ಮ ಕಳಶದ ಬೇಸ್ನ ಹೇಗೆ ಸೆಟ್ ಮಾಡೋದು, ಸಾರಿನ ಹೇಗೆ ಉಡ್ಸೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದನ್ನಿನ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ. ಇಲ್ಲ ಅಂದರೆ ಐ ಬಟನ್ನ ಕ್ಲಿಕ್ ಮಾಡಿ ನೋಡಿ. ಫಸ್ಟ್ ಒಂದು ಫ್ರೆಶ್ ಬಾಳೆ ಎಲೆ ಮೇಲೆ 3 ಹಿಡಿ ಅಕ್ಕಿ ಹಾಕಿ ಅದನ್ನು ಕಳಶದ ಕೆಳಗಡೆ ನೀಟಾಗಿ ಪ್ಲೇಸ್ ಮಾಡ್ತೀವಿ. ಸಿಂಪಲ್ ಕಳಶ ಇದ್ದರೆ ಡೈರೆಕ್ಟಾಗಿ ಅದ್ರ ಮೇಲೇ ಇಟ್ಕೊಳ್ಬಹುದು. ಬಟ್ ನಾವು ಮೊದಲೇ ಕಳಶ ಜೋಡಿಸಿದ್ರಿಂದ ಪ್ರತಿಷ್ಠಾಪನೆ ಟೈಮಲ್ಲಿ ಇದನ್ನು ಇಟ್ಕೊಳ್ತೀವಿ. ಇವಾಗ ಕಳಶಕ್ಕೆ ನೀರು ತುಂಬಿಸ್ಬೇಕು. ಡೈರೆಕ್ಟಾಗಿ ತುಂಬಿದ ಬಿಂದಿಗೆನ ಕಳಶಕ್ಕೆ ಇಡಬಹುದು. ಬಟ್ ಭಾರ ಇರೋದ್ರಿಂದ ಪ್ಲೇಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಬೇರೆ ಒಂದು ತುಂಬಿದ ಬಿಂದಿಗೆಯಿಂದ ಸ್ವಲ್ಪ ನೀರು ಹಾಕಿ ಕಳಶನ ತುಂಬಿಸಿದ್ವಿ. ಕಳಶದ ಒಳಗೆ ಒಂದು ಗೋಲ್ಡ್ ಐಟಮ್ ಅಥವಾ 5 ರೂಪಾಯಿ ಕಾಯಿನ್ ಯಾವುದಾದ್ರೂ ಒಂದು ಹಾಕಿ ದೇವಿನ ಆವಾಹನೆ ಮಾಡ್ತೀವಿ. ಆಮೇಲೆ ಕಳಶದಲ್ಲಿರೋ ನೀರಿಗೆ ವಿಭೂತಿ, ಗಂಧ, ಅರಿಶಿನ, ಕುಂಕುಮ, ಹೂ ಎಲ್ಲ ಹಾಕಿ ಪೂಜೆ ಮಾಡ್ತೀವಿ. ನೆಕ್ಸ್ಟ್ 5 ವಿಳೆದೆಲೆ ಅಥವಾ ಮಾವಿನೆಲೆಗಳನ್ನ ಕಳಶಕ್ಕೆ ಜೋಡಿಸಿ ಅದ್ರ ಮೇಲೆ ಅರಿಶಿನ ಹಚ್ಚಿರೋ ತೆಂಗಿನಕಾಯಿನ ಇಡ್ತೀವಿ. ಆ ತೆಂಗಿನಕಾಯಿಗೆ ದೇವಿ ಮುಖಪದ್ಮನ ಫಿಕ್ಸ್ ಮಾಡ್ಕೊಳ್ತೀವಿ. ಈ ಫೇಸ್ನ ನಾವು ದುರ್ಗಮ್ಮಗೆ ಮಾತ್ರ ಯೂಸ್ ಮಾಡ್ತೀವಿ. ಲಕ್ಷ್ಮಿ ಮತ್ತು ಗೌರಿಗೆ ಬೇರೆ ಬೇರೆ ಫೇಸ್ ಇಡ್ತೀವಿ. ದುರ್ಗಮ್ಮಗೆ ಯೂಶಲಿ ಓಪನ್ ಹೇರ್ಸ್ನ ಮಾಡ್ತೀನಿ. ಅದರ ಮೇಲೆ ಬ್ಯೂಟಿಫುಲ್ ಫ್ಲವರ್ಸ್ ಅಥವಾ ಆರ್ಟಿಫಿಷಿಯಲ್ ಕ್ರೌನ್ ಇಟ್ಟು ತೆಂಗಿನಕಾಯಿ ಜುಟ್ಟು ಕಾಣಿಸ್ದೇ ಇರೋ ಹಾಗೆ ನೀಟಾಗಿ ಸೆಟ್ ಮಾಡ್ತೀನಿ. ನೆಕ್ಸ್ಟ್ ದುರ್ಗಮ್ಮಗೆ ತ್ರಿಶೂಲ ಇಡ್ತೀವಿ. ಇದು ಮೆಟಲ್ದು, ಸ್ವಲ್ಪ ಭಾರ ಇದೆ. ಸೊ ಕೇರ್ಫುಲ್ಲಾಗಿ ಬೀಳದೇ ಇರೋ ಹಾಗೆ ಪ್ಲೇಸ್ ಮಾಡಬೇಕು. ಅದಾದಮೇಲೆ ಅರಿಶಿನದಲ್ಲಿ ಮಾಡಿರೋ ಒಂದು ಚಿಕ್ಕ ಗಣೇಶನ ವಿಳೆದೆಲೆ ಮೇಲೆ ಇಟ್ಟು ಗರ್ಕೆ ಸಿಕ್ಕಿಸಿ ಅದನ್ನು ದೇವಿ ರೈಟ್ ಸೈಡ್ಗೆ ಇಡ್ತೀವಿ. ಲಾಸ್ಟಲ್ಲಿ ಅವ್ರ ಸಿಂಹನ ಇಟ್ಟು ರಾಯಲ್ ಲುಕ್ನ ಕಂಪ್ಲೀಟಾಗಿ ರೆಡಿ ಮಾಡ್ತೀವಿ. ಇದೆಲ್ಲ ಆದಮೇಲೆ ದೇವಿ ಮುಂದೆ ಒಂದು ಚಿಕ್ಕ ಸ್ಟೇಜ್ ಹಾಕಿ ನಮ್ಮ ಮನೇಲಿರೋ ಗೊಂಬೆಗಳನ್ನೆಲ್ಲ ನೀಟಾಗಿ ಜೋಡಿಸಿ ಪೂಜೆನ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರೂ ಒಬ್ಬೊಬ್ಬರಾಗಿ ಪೂಜೆ ಮಾಡಿದ ಮೇಲೆ ಅಮ್ಮ ದೇವಿ ಮಹಾತ್ಮೆ ಪಾರಾಯಣ ಮಾಡ್ತಾರೆ. ನಾ ಕೂಡ ಟ್ರೈ ಮಾಡಿದೆ, ಬಟ್ ಹಳೆಗನ್ನಡ ಪದಗಳ ಮುಂದೆ ಸೋತ್ ಹೋಗ್ಬಿಟ್ಟೆ. ಕೊನೆಯಲ್ಲಿ ಅಗರಬತ್ತಿ, ಕರ್ಪೂರ, ಧೂಪ, ತುಪ್ಪದ ದೀಪ, ಓಕ್ಲಿ ದೀಪ ಈ 5 ರೀತಿ ಆರತಿಗಳನ್ನ ಮಾಡಿ ತೆಂಗಿನಕಾಯಿ ಹೊಡೆದು ನೈವೇದ್ಯ ಮಾಡಿ ದುರ್ಗಾ ಪೂಜೆನ ಮುಗಿಸ್ತೀವಿ. ಅದೇ ದಿನ ಸಂಜೆ ಅಕ್ಕಪಕ್ಕದ ಮನೆಯವ್ರನ್ನ ಕುಂಕುಮಕ್ಕೆ ಕರೆದು ಅರಿಶಿನ, ಕುಂಕುಮ, ತಾಂಬೂಲ, ಪ್ರಸಾದ ಕೊಟ್ಟು ದುರ್ಗಾ ಪೂಜೆನ ಸಮಾಪ್ತಿ ಮಾಡ್ತೀವಿ.
ಇದು ನಮ್ಮ ಮನೇಲಿ ಪ್ರತಿ ವರ್ಷ ನಡೆಯೋ ದುರ್ಗಾ ಪೂಜೆ. ನಿಮ್ಮ ಮನೇಲಿ ದುರ್ಗಾ ಪೂಜೆ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಲೈಕ್ ಮಾಡಿ, ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಪೂಜಾ ವೈಬ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ಟೇ ಟ್ಯೂನ್ಡ್.